13ನೇ ಪ್ರಶ್ನೆ, ನೈಸರ್ಗಿಕ ವಿಕೋಪಗಳು ಎಂದರೇನು? ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ, ಆಸ್ತಿಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನು ನೈಸರ್ಗಿಕ ವಿಕೋಪಗಳು ಎಂದು ಕರೆಯುವರು. ಸೊ ಇದು ಪ್ರಾಕೃತಿಕವಾಗಿ ಸಂಭವಿಸುವಂತದ್ದು. ಸೊ ಈ ರೀತಿ ಘಟನೆಗಳು ಸಂಭವಿಸಿದಾಗ ಮಾನವನ ಪ್ರಾಣ, ಆಸ್ತಿಪಾಸ್ತಿ ಸೇರಿದಂತೆ ಇತರ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುತ್ತವೆ. ಇಂತಹ ಘಟನೆಗಳನ್ನ ನಾವು ನೈಸರ್ಗಿಕ ವಿಕೋಪಗಳು ಎಂದು ಕರೆಯುತ್ತೇವೆ ಮಕ್ಕಳೇ. ಉದಾಹರಣೆ ಭೂಕಂಪ ಇರಬಹುದು ಅಥವಾ ಚಂಡಮಾರುತ. ಭೂಕಂಪ, ಚಂಡಮಾರುತ, ಪ್ರವಾಹ, ಬರ ಪರಿಸ್ಥಿತಿ ಇವೆಲ್ಲ ಏನು ನೈಸರ್ಗಿಕ ವಿಕೋಪಗಳು.